ಮಂತ್ರಾಲಯ ಹರಕೆ ತೀರಿಸುವುದು. ಮಂತ್ರಾಲಯವು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಪುಣ್ಯ ಭೂಮಿಯಾಗಿದೆ. ಶ್ರೀ ರಾಘವೇಂದ್ರ ಸ್ವಾಮಿಗಳು ಮಧ್ವಾಚಾರ್ಯರ ಪರಂಪರೆಯಲ್ಲಿ ಮಹಾನ್ ಏತಿ. ಅವರು ಜೀವನದಲ್ಲಿ ಹಲವಾರು ಅದ್ಭುತಗಳನ್ನು ತೋರಿಸಿ ಭಕ್ತರಲ್ಲಿ ಭಕ್ತಿಯನ್ನು ಹುಟ್ಟಿಸಿದ ಮಹಾನ್ ಸಂತ್. ನಂಬಿಕೆಯ ಪ್ರಕಾರ ಶ್ರೀ ಗುರು ರಾಘವೇಂದ್ರರು ಜೀವಂತ ಸಮಾಧಿ ಹೊಂದಿದ್ದು ಭಕ್ತರ ಹರಕೆಗಳನ್ನು ಈಡೇರಿಸುತ್ತಾರೆ. ಹರಕೆ ತೀರಿಸುವ ಮಹತ್ವ. ಭಕ್ತರು ತಮ್ಮ ಜೀವನದಲ್ಲಿ ಎದುರಿಸುವ ಸಮಸ್ಯೆಗಳಿಗೆ ಇಚ್ಛಿತ ಫಲ ದೊರಕಲು ಅಥವಾ ವ್ರತವನ್ನು ಪೂರ್ಣಗೊಳಿಸಲು ಹರಕೆ ಹೊರುತ್ತಾರೆ. ಹರಕೆ ಒಂದು ಪ್ರಾರ್ಥನೆಯಂತೆ ಭಕ್ತನು ದೇವರ ಅಥವಾ ಗುರುಗಳ ಬಳಿ ಮಾಡಿಕೊಳ್ಳುವ ಪ್ರತಿಜ್ಞೆ. ಇದು ಬಹುಶಃ ತಾವು ಸ್ವಲ್ಪ ತ್ಯಾಗ ಮಾಡುವುದು, ದಾನ ಮಾಡುವುದು ಅಥವಾ ನಿರ್ದಿಷ್ಟ ಸೇವೆ ಸಲ್ಲಿಸುವುದಾಗಿ ಹೊತ್ತ ಪ್ರತಿಜ್ಞೆಯಾಗಿರಬಹುದು. ಮಂತ್ರಾಲಯದಲ್ಲಿ ಹರಕೆ ತೀರಿಸುವ ಪ್ರಕ್ರಿಯೆ. 1. ಹರಕೆಯ ಸ್ವರೂಪ. ಭಕ್ತನು ಶ್ರದ್ಧೆಯಿಂದ ತನ್ನ ಮನಸ್ಸಿನಲ್ಲಿ ಹರಕೆಯನ್ನು ನಿಶ್ಚಯ ಮಾಡಿಕೊಳ್ಳಬೇಕು. ಹರಕೆ ಯಾವುದಕ್ಕೂ ಸಂಬಂಧಿಸಿದ್ದಾದರೂ ನಿಷ್ಠೆಯಿಂದ ತೀರಿಸಲಾಗಬೇಕು. 2. ಮಠಕ್ಕೆ ಭೇಟಿ. ಹರಕೆ ತೀರಿಸಲು ಭಕ್ತರು ಮಂತ್ರಾಲಯಕ್ಕೆ ತೆರಳುತ್ತಾರೆ. ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೃಂದಾವನದ ದರ್ಶನ ಮಾಡಿ ಪ್ರಾರ್ಥನೆ ಮಾಡುತ್ತಾರೆ. 3. ಹರಕೆ ತೀರಿಸುವ ವಿಧಗಳು. ತುಳಸಿ ಮಾಲೆ ತೊಟ್ಟು ಮಠಕ್ಕೆ ಭೇಟಿ. ಭಕ್ತರು 108 ತುಳಸಿ ಮಾಲೆ ಹೊತ್ತು ಮಠದ ಪರಿಕ್ರಮೆ ಮಾಡುತ್ತಾರೆ. ಕಂಚಿನ ತಟ್ಟೆ ಕೊಡುಗೆ. ಶ್ರೀಮಠಕ್ಕೆ ಕನಕ ತಟ್ಟೆ ಸಮರ್ಪಣೆ ಮಾಡಿ ಹರಕೆ ತೀರಿಸಬಹುದು. ಅಕ್ಷತಾ ಹರಕೆ. ಅಕ್ಷತೆಯನ್ನು ಹರಕೆ ರೂಪದಲ್ಲಿ ಅರ್ಪಿಸಿ ಪುನಃ ಮರಳಿ ಪುಣ್ಯ ತೀರ್ಥದಲ್ಲಿ ಬಿಡುತ್ತಾರೆ. ಹರಕೆ ಪೂಜೆ. ವಿಶೇಷ ಪೂಜೆ, ಹೋಮ, ಅಭಿಷೇಕ ಮಾಡಿ ಹರಕೆಯನ್ನು ತೀರಿಸಲಾಗುತ್ತದೆ. ಪ್ರಸಾದ ವಿತರಣೆ. ಅನ್ನದಾನ ಅಥವಾ ಅನ್ನಸಂತರ್ಪಣೆ ಮಾಡಿ ಗುರುಗಳ ಕೃಪೆ ಪಡೆಯಬಹುದು. 4. ಅರ್ಧಸಿಂಹಾಸನ ಸೇವೆ. ಇದರಲ್ಲಿ ಭಕ್ತರು ಒಂದು ದಿನ ಬೆಳಿಗ್ಗೆಯಿಂದ ರಾತ್ರಿ ತನಕ ಉಪವಾಸವಿದ್ದು ಶ್ರೀಮಠದಲ್ಲಿ ಸೇವೆ ಮಾಡುತ್ತಾರೆ. ರಾತ್ರಿ ವೇಳೆ ಗುರುಗಳ ಸನ್ನಿಧಿಯಲ್ಲಿ ಸೇವೆ ಸಲ್ಲಿಸುತ್ತಾರೆ. 5. ಅನ್ನ ಸಂತರ್ಪಣೆ. ಮಠದ ಅನ್ನದಾಸೋಹದಲ್ಲಿ ದಾನ ನೀಡಿ ಅಪ್ಪಟ ಶ್ರದ್ಧೆಯಿಂದ ಬಡವರಿಗೆ ಅನ್ನ ವಿತರಣೆಗೆ ಸಹಾಯ ಮಾಡಬಹುದು. 6. ಸುತ್ತಮುತ್ತಲಿನ ತೀರ್ಥಕ್ಷೇತ್ರಗಳಿಗೆ ಭೇಟಿ. ಪಾಂಚನಾಮಕ ಕ್ಷೇತ್ರ, ಭೀಮನಕೊಂಡ ತೀರ್ಥಗಳು ಮಂತ್ರಾಲಯದ ಹತ್ತಿರವಿದ್ದು ಹರಕೆ ತೀರಿಸುವುದಕ್ಕೆ ಪವಿತ್ರ ಸ್ಥಳಗಳು. ಮನೋಭಾವ ಮತ್ತು ಶ್ರದ್ಧೆ. ಹರಕೆ ತೀರಿಸುವುದು ಕೇವಲ ಒಂದು ಆಚರಣೆ ಅಲ್ಲ, ಅದು ಗುರುಗಳ ಮೇಲಿನ ಭಕ್ತಿಯ ಅಭಿವ್ಯಕ್ತಿಯಾಗಿದೆ. ಅದನ್ನು ನಿಷ್ಠೆಯಿಂದ, ಪ್ರಾಮಾಣಿಕ ಮನಸ್ಸಿನಿಂದ ತೀರಿಸಿದಾಗ ಮಾತ್ರ ಫಲ ಸಿಗುತ್ತದೆ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಕೃಪೆ ಸಿಗಲು ಅವರ ತತ್ವೋಪದೇಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಸಹ ಮುಖ್ಯ. ಮಂತ್ರಾಲಯದಲ್ಲಿ ಹರಕೆ ತೀರಿಸುವುದು ಶ್ರದ್ಧಾ ಪೂರ್ಣ ಸೇವೆಯ ಭಾಗವಾಗಿದೆ. ಜನರು ತಮ್ಮ ಇಚ್ಛೆ, ಸಂಕಟಗಳು, ಹಿತಕ್ಕಾಗಿ ಹರಕೆ ಹೊತ್ತು ಗುರುಗಳ ಆಶೀರ್ವಾದ ಪಡೆಯುತ್ತಾರೆ. ಪರಮಾರ್ಥ ಮತ್ತು ಭಕ್ತಿಯೊಂದಿಗೆ ತೀರಿಸಿದ ಹರಕೆ ಜೀವನದಲ್ಲಿ ಶಾಂತಿ ಮತ್ತು ಸಂತೃಪ್ತಿಯನ್ನು ತರುತ್ತದೆ.